ಮೇಡಮ್ 8, 17, 26 ಈ ದಿನಾಂಕದಲ್ಲಿ ಹುಟ್ಟದಂತವರ ಗುಣಲಕ್ಷಣ, ಅವ್ರಿಗೆ ಆಗ್ಬರುವಂತಹ ಲಕ್ಕಿ ಕಲರು, ಲಕ್ಕಿ ನಂಬರ್ಸ್, ಯಾವ ಕೆಲಸ ಆಗ್ಬರುತ್ತೆ, ಅವ್ರ ಮ್ಯಾರೇಜ್ ಲೈಫ್ ಹೇಗಿರುತ್ತೆ? ನೋಡಿ, 8 ಅಂದ್ರೇನೆ ಎಲ್ರು ಏನ್ ಅನ್ಕೋತಾರೆ, 8ನೇ ತಾರೀಕು ಶನಿ ನಂಬರು, ಈ ಡೇಟಲ್ಲಿ ಹುಟ್ಟಿರೋರು ನಮ್ಗೇನು ಇಲ್ಲ, ನಾವ್ ಹಿಂಗೆ ಕರ್ಮ ಕಾಯ್ಬೇಕು, ಹಂಗೆ ಹಿಂಗೆ ಅಂತ ಅನ್ಕೋತಾರೆ. ಬಟ್ ಅದೆಲ್ಲ ಸುಳ್ಳು, ಅದೆಲ್ಲ ತುಂಬಾ ಫೇಕು. ತುಂಬಾ ಅಚೀವ್ ಮಾಡೋದೇ 8ನೇ ತಾರೀಕವರು. ದೊಡ್ಡ ದೊಡ್ಡ ಲಾಯರ್ಸ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಸಿನಿಮಾ ಆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ 8ನೇ ತಾರೀಕು ಅವರೇ ತುಂಬಾ ಸಕ್ಸಸ್ನ ನೋಡೋದು. ಆದ್ರೆ ಹಿಂದೆ ಮುಂದೆ ಏನು ಇಲ್ದಿರ ಸಕ್ಸಸ್ನ ನೋಡೋರು 8ನೇ ತಾರೀಕವರು. ಯಾವ ಸಪೋರ್ಟು ಇಲ್ದಿರ ಮುಂದೆ ಬರೋವಂಥವ್ರೆ 8ನೇ ತಾರೀಕವರು. ಇವರು ತುಂಬಾ ಬಡವ್ರ ಮನೇಲಿ ಇರ್ತಾರೆ, ಅಲ್ಲಿ ಇಲ್ಲಿ ಮಲಗಿರ್ತಾರೆ, ಪೇಪರ್ ಹಾಕಿರ್ತಾರೆ, ಹೂವು ಮಾರಿರ್ತಾರೆ, ರೋಡ್ ಮೇಲೆ ಹೂವು ಕಟ್ಟಿರ್ತಾರೆ. ಇಂಥವ್ರೆಲ್ಲ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿರ್ತಾರೆ. ಇಂಥವರೆಲ್ಲ ತುಂಬಾ ಟಾಪ್ ಲೆವೆಲಲ್ಲಿ ಹೋಗಿ ಅಚೀವ್ಮೆಂಟ್ ಅಂತ ಹೇಳಿದ್ವಲ್ಲ, ಅದನ್ನ ಮಾಡೋದೇ 8ನೇ ತಾರೀಕು. ತುಂಬಾ ಸಕ್ಸಸ್ ನೋಡಿರೋದೇ 8ನೇ ತಾರೀಕು. ನೇಮು ಫೇಮು ಎಲ್ಲ ತಂದ್ಕೊಡೋದೇ 8ನೇ ತಾರೀಕು ಅವ್ರಿಗೆ. ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದ್ರೆ ಲೇಟ್ ಸಕ್ಸಸ್ ಅಂತ ಹೇಳ್ತೀವಿ. ಬಟ್ ಒಂದ್ಸತಿ ಅವ್ರಿಗೆ ನೇಮು ಫೇಮು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಪರ್ಮನೆಂಟ್ ಅದು. ಅಲ್ಲಿ ಯಾವ ಕಾಂಟ್ರವರ್ಸಿನೂ ಇರೋದಿಲ್ಲ, ಯಾರು ಅವ್ರನ್ನ ಕೆಳಗಡೆ ಬೀಳ್ಸಕ್ಕೆ ಚಾನ್ಸೇ ಆಗಲ್ಲ. ಈ 8, 17, 20 ಅಷ್ಟು ಶಕ್ತಿ ಇದೆ. ಯಾಕಂದ್ರೆ ನೀವು ನೋಡಿರ್ಬೋದು, ಯಶ್ ಅವರು ಕೂಡ 8ನೇ ತಾರೀಕು, 17ನೇ ತಾರೀಕು ನರೇಂದ್ರ ಮೋದಿ ಅವರಾಗಿರ್ತಾರೆ. ಸೊ ಇವರ ಒಂದು ಸಕ್ಸಸ್ನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ 8ನೇ ತಾರೀಕು ಅನ್ನೋ ಕ್ವಾಲಿಟಿ, ಆ ನಂಬರ್ಗೆ ಏನು ಕ್ವಾಲಿಟಿ ಅಂತ. ಶನಿ ಅಂತಂದ್ರೆ ಇವ್ರ ಹೇಗಪ್ಪ ಅಂತಂದ್ರೆ ತುಂಬಾ ಕಷ್ಟ, ಅವಮಾನ, ಅಪಮಾನ ಎಲ್ಲವನ್ನು ನೋಡ್ತಾರೆ. ಅವರು ತುಂಬಾ ರಿಚ್ ಆಗಿರ್ಲಿ, ತುಂಬಾ ಪೂರ್ ಆಗಿರ್ಲಿ, ಎಲ್ಲ ಅವಮಾನವನ್ನ ಅನುಭವಿಸಿ ಕೊನೆಗೆ ಅವ್ರ ಸಕ್ಸಸ್ನ ನೋಡ್ತಾರಲ್ಲ, ಅದು ಇವರ ಒಂದು ಜೀವನದ ಒಂದು ಮುಖ್ಯ ಭಾಗ ಆಗಿರುತ್ತೆ. 8ನೇ ತಾರೀಕವರು ಅವ್ರು ಎಂತ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಲಿರಿ, ತುಂಬಾ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಿರ್ಲಿ, ಒಂದು ಸಣ್ಣ ಅಂಗಡಿ ಇಟ್ಟಿರ್ಲಿ, ಒಂದು ಸಣ್ಣ ಹೋಟೆಲ್ ಇಟ್ಟಿರ್ಲಿ, ಒಂದು ಸಣ್ಣ ಫ್ಯಾಕ್ಟ್ರಿ ಇಟ್ಟಿರ್ಲಿ, ಏನೂ ಇಲ್ಲ, ಮನೆ ಕೆಲಸ ಮಾಡ್ತಿರ್ಲಿ, ಅವರೆಲ್ಲರೂ ಕೂಡ ಅವರ ಹೆಸರನ್ನ ಅವ್ರು ಉಳಿಸ್ಕೊಳ್ಳೋಕ್ಕೆ ತುಂಬಾ ಶತಪ್ರಯತ್ನ ಮಾಡ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಅವರು ಯಾವತ್ತಾದ್ರೂ ಒಂದಿನ ಜನ ಅವ್ರನ್ನ ತುಂಬಾ ಅಚೀವ್ ಮಾಡ್ತಾರೆ. ಅವ್ರು ಸತ್ತ ಮೇಲೂ ಕೂಡ ಅವ್ರ ಹೆಸರು ಯಾವಾಗ್ಲೂ ಬರ್ತಾ ಇರುತ್ತೆ, ಹೇಳ್ಕೊಳ್ತಾ ಇರ್ತಾರೆ. ನಾರ್ಮಲ್ ಜನಕ್ಕೆ ಮನೇಲಿ ಯಾರಾದ್ರೂ ಈ ಡೇಟ್ ಔಟ್ ತೀರ್ಕೊಂಡ್ಬಿಟ್ಟಿದ್ರೆ ಇವತ್ತಿನವರೆಗೂ ಅವ್ರನ್ನ ನೆನೆಸ್ಕೊಳ್ತಾನೆ ಇರ್ತೀರಾ. ಒಂದು ದಿನದಲ್ಲಿ ಒಂದ್ಸತಿ ಆದ್ರೂ ಅವ್ರನ್ನ ನೆನೆಸ್ಕೊಳ್ತಾನೆ ಇರ್ತೀರಾ. ಆ ಒಂದು ಕ್ಯಾರೆಕ್ಟರ್ ಅವ್ರದ್ದಾಗಿರುತ್ತೆ. ಹಾಗಾಗಿ ಅವರು ಇದ್ದಾಗೂ ಹೆಸರು ಮಾಡ್ತಾರೆ, ಇಲ್ಲದೆ ಇದ್ದಾಗೂ ಹೆಸರು ಮಾಡ್ತಾರೆ. ಇದು 8ನೇ ತಾರೀಕು ಅವರ ಒಂದು ಗುಣ ಆಗಿರುತ್ತೆ. ನೋಡಿ, 8ನೇ ತಾರೀಕು ಅವರು ತುಂಬಾ ನಿಯತ್ತಿಗೆ ತುಂಬಾ ಅರ್ಹರಾಗಿರ್ತಾರೆ. ಇದು ಮಾತ್ರ ಸತ್ಯ. 8ನೇ ತಾರೀಕು ಅವರು ಏನೇ ಕೆಲಸ ಮಾಡಿದ್ರು ನಿಯತ್ತಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಜಡ್ಜು, ಲಾಯರ್ಸು, ತುಂಬಾ ತುಂಬಾ ಹೆಸರು ಮಾಡಿರೋರು, ತುಂಬಾ ಗೌರವ ಪದವಿಯನ್ನು ತಗೊಂಡಿರೋರು ಕೂಡ 8ನೇ ತಾರೀಕು ಅವರೇ ಆಗಿರ್ತಾರೆ. ಇವರು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾರೆ. ಇವಾಗೆಲ್ಲ ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತೇನಿಲ್ಲ, ಅಲ್ಲಿ ಅವರ ಒಂದು ಛಾಪನ್ನು ಅವರು ಮೂಡಿಸ್ತಾ ಇರ್ತಾರೆ. ಇವರಿಗೆ ತುಂಬಾ ಪಾಸಿಟಿವ್ ನಂಬರ್ ಯಾವುದಪ್ಪ ಅಂತಂದ್ರೆ ನೋಡಿ, 3, 12, 21, 30 ಇದು ತುಂಬಾ ಪಾಸಿಟಿವ್ ನಂಬರ್ ಆಗಿರ್ಬೋದು, ತಿಂಗಳಾಗಿರ್ಬೋದು, ಇದು ತುಂಬಾ ಇವರಿಗೆ ಒತ್ತು ಕೊಡುತ್ತೆ. ಅದೇ ರೀತಿ ಇವರಿಗೆ 5, 14, 23 ಕೂಡ ತುಂಬಾ ಪಾಸಿಟಿವ್ ನಂಬರ್ ಆಗಿರುತ್ತೆ. ಜೊತೆಗೆ 6, 15, 24 ಇವ್ರಿಗೆ ತುಂಬಾ ಸಕ್ಸಸ್ನ ತಂದ್ಕೊಡುವಂತ ನಂಬರ್ ಆಗಿರುತ್ತೆ. ಅಂದ್ರೆ ಇವ್ರಿಗೆ ಯಾವಾಗ್ಲೂ ಸಾಥ್ ಕೊಡುವಂತ ನಂಬರ್ ಆಗಿರುತ್ತೆ. ಮತ್ತೆ 9, 18, 27 50% ಇವ್ರಿಗೆ ರಿಸಲ್ಟ್ ಕೊಡುತ್ತೆ. ಇವ್ರಿಗೆ ತುಂಬಾ ನೆಗೆಟಿವ್ ನಂಬರು ಅಂತಂದ್ರೆ 1, 10, 19, 28 ಅತಿ ಹೆಚ್ಚು ಡೇಂಜರ್ ನಂಬರು, ಅತಿ ಹೆಚ್ಚು ನೆಗೆಟಿವ್ ನಂಬರ್ ಇದಾಗಿರುತ್ತೆ. ಜೊತೆಗೆ 2, 11, 20, 29 ಕೂಡ ಇವ್ರಿಗೆ ನೆಗೆಟಿವೇ ತೋರಿಸುತ್ತೆ. ಅಂತ ಏನು ಇವ್ರಿಗೆ ಸಾಥ್ ಕೊಡಲ್ಲ. 4, 13, 22, 31 ತುಂಬಾ ನೆಗೆಟಿವ್ ಇವ್ರಿಗೆ, ಆ ನಂಬರ್ ಇವ್ರಿಗೆ ಆಗೋದೇ ಇಲ್ಲ ಅನ್ಕೊಳ್ಳಿ. 7, 16, 25 ಕೂಡ ಇವ್ರಿಗೆ ತುಂಬಾ ನೆಗೆಟಿವ್. ಇವ್ರಿಗೆ ತುಂಬಾ ಪಾಸಿಟಿವ್ ಕಲರು ಯಾವ್ದಪ್ಪ ಅಂದ್ರೆ ಬ್ಲ್ಯಾಕ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರು ತುಂಬಾ ಸಕ್ಸಸ್ ನೋಡೋದಾಗಿರ್ಬೋದು, ಏನೇ ಕೆಲಸ ಇವ್ರಿಗೆ ತುಂಬಾ ಆಗುವಂಥದ್ದಾಗಿರ್ಬೋದು. ಇವ್ರ ಥೀಮ್ ಕೂಡ ಸ್ವಲ್ಪ ಬ್ಲ್ಯಾಕ್ ಗೋಲ್ಡ್ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಯೆಲ್ಲೋ ಕಲರ್ ತುಂಬಾ ಸಾಥ್ನ ತಂದ್ಕೊಡುತ್ತೆ ಇವ್ರಿಗೆ. ಯೆಲ್ಲೋ ಕಲರು ಅತಿ ಹೆಚ್ಚು ಇವ್ರಿಗೆ ಯೂಸ್ ಮಾಡಿದಷ್ಟು ಇವ್ರಿಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಗ್ರೀನ್ ಕಲರ್ ಕೂಡ ತುಂಬಾ ಪಾಸಿಟಿವ್ ಕೊಡುತ್ತೆ ಇವ್ರಿಗೆ. ಮತ್ತೆ ಬ್ಲೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಒತ್ತಾಗುತ್ತೆ ಇವ್ರಿಗೆ. ತುಂಬಾ ನೆಗೆಟಿವ್ ಕಲರು ಯಾವ್ದಪ್ಪ ಅಂತಂದ್ರೆ ರೆಡ್ ಕಲರ್ನ ಇವರು ಅತಿ ಹೆಚ್ಚು ಯೂಸ್ ಮಾಡಬಾರ್ದು, ತುಂಬಾ ಅವಾಯ್ಡ್ ಮಾಡಬೇಕು. ಆರೆಂಜ್ ಅನ್ನೋ ಕಲರ್ನ ಇವರು ಯಾವತ್ತೂ ಟಚ್ಚೇ ಮಾಡಬಾರ್ದು. ಆರೆಂಜ್ ಕಲರು ಸ್ವಲ್ಪ ಆರೆಂಜು ಮತ್ತೆ ಈ ವೈಟು, ಬಿಳಿ ಬಣ್ಣ 50% ಕೊಡುತ್ತೆ. ಬಟ್ ಆರೆಂಜು ತುಂಬಾ ನೆಗೆಟಿವ್ ಇರುತ್ತೆ. ಸೊ ಈ ನೆಗೆಟಿವ್ ಕಲರ್ನ ಇವ್ರು ಅವಾಯ್ಡ್ ಮಾಡಿಬಿಟ್ರೆ 8ನೇ ತಾರೀಕು ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. ಅದೇನೇ ಮುಟ್ಲಿ, ಟಚ್ ಮಾಡೋವರೆಗೂ ಅಷ್ಟೇ, ಆ ಟಚ್ ಮಾಡಿದ್ಮೇಲೆ ಅದೆಲ್ಲ ಇವ್ರು ಗೋಲ್ಡೆ. ಸೊ 8ನೇ ತಾರೀಕು ಅವರು ತುಂಬಾ ಸೂಪರ್ ಆಗಿರ್ತೀರಿ ಅಂತ ಹೇಳ್ಬೋದು ನನ್ನ ಪ್ರಕಾರ.